ಕಾವೇರಿ ನದಿ ವ್ಯಾಜ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ CWRC ಆದೇಶವನ್ನ ಖಂಡಿಸಿ ಕನ್ನಡ ಒಕ್ಕೂಟ ಈಗ ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಗಿರೀಶ್ ಗೌಡರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಮುಖ್ಯವಾಗಿ ಈಗ ನದಿ ವ್ಯಾಜ್ಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಉಭಯ ದೇಶಗಳ ಬಿಕ್ಕಟ್ಟಿದು. ಇದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಅನಿಸ್ತಾ ಇದೆ. ಏನು ನೋಡಿ, ಕೇಂದ್ರ ಸರ್ಕಾರ ಅಂತಂದರೆ ಕುಡಿಯೋ ನೀರಿಗೆ ಯಾರೂ ತೊಂದರೆ ಮಾಡಬಾರ್ದಂತ ಹಿಂದೆ ರಾಜ ಮಹಾರಾಜ ಕಾಲದಿಂದನೂ ಇದೆ. ಕುಡಿಯೋ ನೀರಿಗೆ ಯಾರೂ ಅಡ್ಡಿಪಡಿಸಬಾರ್ದು ಅಂತ. ನಾವು ಕುಡಿಯೋ ನೀರನ್ನ ಕೊಡೋದಿಲ್ಲ, ನೀವು ನೀರು ಕುಡಿದ ಆಹಾರ ಬಂದು ನೀವು ತೊಂದರೆ ಆಗಬೇಕು ಅಂತ ನಾವು ಬಯಸ್ತಾ ಇಲ್ಲ. ನಾವು ಏನಂತ ಹೇಳಿದ್ರೆ, ಇದು ರಾಜಕೀಯದ ಹುನ್ನಾರ. ಇದು ಯಾಕೆ ನಾನು ಈ ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ರೆ, ನಾನು ಯಾರಿಗೂ ಹೇಳೋಕ್ಕೆ ಹೋಗಿರಲಿಲ್ಲ. 2004ನೇ ಇಸ್ವಿನಲ್ಲಿ ಸುನಾಮಿ ಆದಾಗ ಮೊಟ್ಟ ಮೊದಲನೇ ಸಹಾಯ ಹಸ್ತವನ್ನು ತಮಿಳುನಾಡಿಗೆ ಕೊಟ್ಟಂತಕ್ಕಂಥವ್ರು ಕರ್ನಾಟಕದ ಜನ. ಅವಾಗೆಲ್ಲ ಅವ್ರು ಕೇಳಿದ್ರು, ಏನಿದು ನಮಗೆ ನೀರು ಬಿಡೋಕ್ಕೆ ಇದು ಮಾಡ್ತಾಯಿದ್ರು, ಹಿಂದೆ ಮುಂದೆ ನೋಡ್ತಾಯಿದ್ರು, ಯಾವಾಗಲೂ ನಮಗೆ ಗಲಾಟೆ ಮಾಡ್ತಾ ಇರೋದು ಕನ್ನಡಿಗರು. ಈಗ ನೋಡ್ರಿ, ನಮ್ಮನ್ನು ಬಟ್ಟೆ ಪ್ರತಿಯೊಂದು ಹೇಳ್ಬಾರ್ದು, ಅದನ್ನ ಬಾಯ್ಬಿಟ್ಟು ಬಟ್ಟೆ ಪಾತ್ರೆ ಪಗಡಿಗಳನ್ನೆಲ್ಲ ತೊಗೊಂಡೋಗಿ ಬೆಂಕಿಪಟ್ಟಣ ಸಮೇತ ತಮಿಳರ ನಿರಾಶ್ರಿತರಿಗೆ ತೊಗೊಂಡೋಗಿ ಕೊಟ್ಟಂಥ ಕೀರ್ತಿ ಕನ್ನಡಿಗರದು. ಅಂದರೆ ಕೊಟ್ಟಿದ್ದನ್ನು ನಾವು ಹೊಗಳ್ಕೊಳ್ಳೋದಕ್ಕೆ ನಾನು ಅದನ್ನ ಹೇಳ್ತಾ ಇಲ್ಲ. ಅವಾಗಲಿಂದ ಕನ್ನಡದ ಕಾವೇರಿ ವಿಚಾರದಲ್ಲಿ ತಮಿಳರ ಕಿರಿಕಿರಿ, ಅವತ್ತು ತಮಿಳರ ಕಿರಿಕಿರಿ ಅಲ್ಲ ಇದು ಬರೀ ರಾಜಕಾರಣದ ಪಿತೂರಿ ಮತ್ತು ರಾಜಕಾರಣದ ಹಿಂದಿರ್ತಕ್ಕಂಥ ಷಡ್ಯಂತ್ರಗಳು ಬಿಟ್ಟರೆ ಯಾವ ರೈತರು ಬಂದಿಲ್ಲಿ ಮುಖ್ಯಮಂತ್ರಿ ವಿಜಯ್ ಹತ್ರ ಹೋಗಿ ಹೇಳಿಲ್ಲ ನೀರಿಲ್ಲ ಅಂದ್ಬಿಟ್ಟು. ಸಾರ್ವಜನಿಕರು ಯಾರು ಅವ್ರು ಮನವಿ ಕೊಟ್ಟಿದ್ದು ದಾಖಲೆಗಳು ಇಲ್ಲ. ಆ ಥರ ಅವ್ರ ಯೋಗ್ಯತೆ ಇದ್ದರೆ ಶ್ವೇತಪತ್ರ ಹೊರಡಿಸ್ಲಿ. ಅವರು ನನಗೆ ಬಂದು ಸಾರ್ವಜನಿಕರು ನೀರಿಲ್ಲ ಅಂತ ಕೇಳಿದ್ದಾರೆ ಈ ಥರದ. ಅದೇ ನಮ್ಮ ಮುಖ್ಯಮಂತ್ರಿ ನೀರಲ್ಲಿ KRS ನೀರು ಕಡಿಮೆ ಇರೋದ್ರಿಂದ ದಯವಿಟ್ಟು ಬೆಳೆ ಬೆಳಿಬಾರ್ದು, ಬಿತ್ತನೆ ಹಾಕಬಾರ್ದು ಅಂತ ನಮ್ಮ ಮುಖ್ಯಮಂತ್ರಿ ಒಂದು ತಿಂಗಳು ಮುಂಚೆ ಹೇಳಿದ್ದಾರೆ. ಇದೆಲ್ಲ ಗೊತ್ತಿದ್ದು ಸಹ ಅದೇ ಮಾಧ್ಯಮದಲ್ಲಿ ಇದು ಟೆಲಿಕಾಸ್ಟ್ ಆಗಿಲ್ವಾ? ಇದು ಗೊತ್ತಿದ್ದು ಸರ್, ನೀವು ತಮಿಳುನಾಡವ್ರು ನೀರು ಕೇಳ್ತಾ ಇದ್ದೀರಾ ಅಂತಂದರೆ ನಿಮ್ಮಂಥ ರಾಕ್ಷಸರು ಈ ದೇಶದಲ್ಲಿ ಯಾರು ಇಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಮುಖ್ಯವಾಗಿ ಇಲ್ಲಿ DKC ಅವರು ಸರ್ವಪಕ್ಷಗಳ ಸಭೆಯನ್ನು ಕರೆದಿರೋದು ರಾಜಕೀಯ ಸಂಧಾನದ ಮುಖೇನವಾಗಿ ಇದನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ನನಗೆ ಇನ್ನೊಂದು ಹೇಳಿದ್ರೆ, DK ಶಿವಕುಮಾರ್ ಸರ್ವಪಕ್ಷ ಸಭೆ ಕರಿಬೇಕಾದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳು ಇವ್ರಿಗಿಂತ ಮುಂಚಿತವಾಗಿ ಬಂದು ನಿಲ್ಲಬೇಕು. ಯಾರಿಗೆ? ಮುಖ್ಯಮಂತ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಬನ್ನಿ ಪ್ರಧಾನಮಂತ್ರಿಗಳ ಹತ್ರ ಹೋಗೋಣ, ನಿರ್ವಹಣಾ ಮಂಡಳಿ ಪ್ರಾಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಆದೇಶವನ್ನು ತಡೆ ಹಿಡಿಯೋಣ, ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿ ಒಂದು 15-20 ಕಾಲಾವಕಾಶ ತಗೊಳ್ಳೋಣ, ಮಳೆ ಬಂದರೆ ಅನುಕೂಲ, ಬರದೇ ಇದ್ದರೆ ನಮ್ಮ ರಾಜ್ಯದಲ್ಲಿ ಹಾಹಾಕಾರ ಆಗಿಬಿಡುತ್ತೆ, ಆದಿ ಬೀದಿಯಲ್ಲಿ ಜಾನುವಾರುಗಳು ಸತ್ತೋಗ್ಬಿಡ್ತವೆ, ಜನ ಸಾಯ್ತಾರೆ ಅಂತ ತಿಳುವಳಿಕೆ ಇರಬೇಕಾಗಿರ್ತಕ್ಕಂಥದ್ದು ಅವಿವೇಕಿ ವಿರೋಧ ಪಕ್ಷದವ್ರಿಗೆ. ಆಡಳಿತ ಪಕ್ಷದವರು ಅವರು ದಿಮ್ರಂಗ ಅಂತ ಅವರು ಆರಾಮಾಗಿ ಅವರು ಸಂಪುಟ ರಚನೆ ಮಾಡೋದಕ್ಕೆ ಡೆಲ್ಲಿನಲ್ಲಿ ಕೂತ್ಕೊಂಡು ಲಾಬಿ ಮಾಡಿ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಸಂಪುಟದ ಬಗ್ಗೆ ಇದು ಮಾಡ್ತಾ ಇದ್ರೆ, ನಮ್ಮ ರಾಜ್ಯ ಜನಕ್ಕೆ ಕುಡಿಯೋ ನೀರು, ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು, ಜಾನುವಾರುಗಳು ಕುಡಿಯೋ ನೀರಿನ ಸಮಸ್ಯೆ ಅಂತ ನಾವಿಲ್ಲಿ ಹೋರಾಟಗಾರರು ಪ್ರಾಣ ಬಿಟ್ಕೊಳ್ತಾ ಇದ್ದೀವಿ. ಇದು ಸರ್ಕಾರ ಇದ್ರ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಬೇಕು. ಸರ್ವಪಕ್ಷ ಸಭೆ ಜೊತೆಗೆ ರೈತ ಮುಖಂಡರನ್ನ, ಹೋರಾಟಗಾರನ ಕರೆದು ಎಲ್ಲರೂ ಸಮಾಲೋಚನೆ ಮಾಡಿ, ನೀವು ಮುಖ್ಯಮಂತ್ರಿ, ನಾವು ತಮಿಳುನಾಡು ಮುಖ್ಯಮಂತ್ರಿ ಕರೆದಿದ್ದೆ ಯಾಕೆ ಉದ್ದೇಶದಿಂದ ಕರೆದೆ, ಅವರು ನಿಮ್ಮ ಹತ್ರ ಸೌಹಾರ್ದದಿಂದ ಇದ್ದರೆ, ನಿಮ್ಗೆ ಆ ಯೋಗ್ಯತೆ ಇದ್ದರೆ ಇವತ್ತೇ ಹೇಳಿ, ನೋಡಪ್ಪ ನಮ್ಮ ರಾಜ್ಯದ ಜನತೆಗೆ ತೊಂದರೆ ಕೊಡ್ತಾ ಇದ್ದಾರೆ, ನಿಮ್ಗೆ ಕೊಟ್ಟಿರ್ತಕ್ಕಂಥ ಬೆಂಬಲ ವಾಪಸ್ ತಗೋತೀವಿ 5 ಜನ ಶಾಸಕರಿಂದ ಕಿತ್ಕೊಂಡು ಆಚೆ ಕಡೆ ಬನ್ನಿ. ನಿಮ್ಗೆ ಆ ಗೌರವ, ನಮ್ಮ ರಾಜ್ಯದ ಬಗ್ಗೆ ನಿಮ್ಗೆ ಅಷ್ಟೊಂದು ಗೌರವ ಇದ್ದರೆ ಸರ್ಕಾರ ಅವ್ರು ಕೊಟ್ಟಿರ್ತಕ್ಕಂಥ ಬೆಂಬಲ ವಾಪಸ್ ತಗೊಳ್ಳಿರಿ. ಫಸ್ಟು ಯಾಕೆ ಬೆಂಬಲ ಕೊಟ್ಟಿದ್ದೀರಿ? ತಿರ್ಗಿ ಒಂದು ಕೈಲಿ ಬೆಣ್ಣೆ, ಒಂದು ಕೈಲಿ ದೊಣ್ಣೆ. ಇದು ಯಾವ ರೀತಿ ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಏನು ಮಾಡ್ತಾ ಇದ್ದಾರೆ? ಕಾವೇರಿ ನದಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಬೇಕಾದಷ್ಟು ಮಳೆ ಇರುವಂಥ ಸಂದರ್ಭದಲ್ಲೂ ಕೂಡ ಬೇಕಾದಷ್ಟು ನೀರು ಕೂಡ ಕಾವೇರಿ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗುತ್ತೆ, ಪುದುಚೇರಿಗೆ ಹೋಗುತ್ತೆ, ಕೇರಳಕ್ಕೆ ಹೋಗುತ್ತೆ, ಎಲ್ಲ ಭಾಗಗಳು ಕೂಡ ಹೋಗುತ್ತೆ ಅಂತ. ಸೊ ಚಾನೆಲ್ಗಳು ನಾವು ಸರ್ಕಾರಗಳು ಕಟ್ಟಿವೆ. ಸಬ್ಬು ಚಾನೆಲ್ಗಳನ್ನು ಕಟ್ಟುವುದರ ಮುಖೇನವಾಗಿ ಕೆರೆಗಳನ್ನು ತುಂಬಿಸುವಂತ, ಕೆರೆಗಳನ್ನು ದುರಸ್ತಿಗೊಳಿಸಿ ಕೆರೆ ತುಂಬಿಸುವಂತ ಕೆಲಸ ಯಾವ ಸರ್ಕಾರವೂ ಕೂಡ ಮಾಡಿಲ್ಲ. ಶತಮಾನಗಳಿಂದಲೂ ಕೂಡ ಈ ನದಿ ವ್ಯಾಜ್ಯ ಇನ್ನೂ ಕೂಡ ವಿವಾದದಲ್ಲಿ ಇರೋದಕ್ಕೆ ಇದೇ ಕಾರಣ ಅಂತ ಕಾಣಿಸ್ತಾ ಇದೆ. ನಮಗೆ ಹೇಳ್ಬೇಕಂದ್ರೆ, ಇವತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ 20 ವರ್ಷದಿಂದ 100 ಕೆರೆ ಮುಚ್ಚಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಲ್ಯಾಂಡ್ ಮಾಫಿಯಾ, ಏನೋ ರಿಯಲ್ ಎಸ್ಟೇಟ್ ದಂಧೆಗಿಳಿದ್ಬಿಟ್ಟು ಎಲ್ಲ ರಾಜಕಾರಣಿಗಳ ಮುಖಂಡರುಗಳು ಕೆರೆಗಳನ್ನ ಮುಚ್ಚಿದ್ದಾರೆ. ನೀವು ಬನ್ನಿ, ಅತ್ತಿಬೇಲೆಯಿಂದ ತೊಗೊಂಡು ಚಿಕ್ಕಬಳ್ಳಾಪುರದ ಗಂಟ ಬನ್ನಿ, ಹೊಸಕೋಟೆಯಿಂದ ತೊಗೊಂಡು ನೆಲಮಂಗಲದ ಗಂಟ ಬನ್ನಿ, ಪ್ರತಿ 4 ಹಳ್ಳಿಗೆ ಒಂದು ಕೆರೆ ಇರ್ತಾಯಿತ್ತು, ಪ್ರತಿ 5 ಹಳ್ಳಿಗೆ ಒಂದು ಕೆರೆ ಇರ್ತಾಯಿತ್ತು. ಇವತ್ತು ಕೆರೆ ನಾವು ಹುಡುಕ್ಬೇಕಾಗಿದ್ದಂಥ ಕೆರೆನೇ ಹುಡುಕ್ಬೇಕು ನಾವು, ಊರಲ್ಲ ಕೆರೆ ಹುಡುಕುವಂಥ ಪರಿಸ್ಥಿತಿ ನಮಗೆ ಸೃಷ್ಟಿಯಾಗಿದೆ. ಇದಕ್ಕೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಏನು 25 ವರ್ಷದಿಂದ ಬರ್ತಾ ಇದ್ದಾರಲ್ಲ, ಆ 25 ವರ್ಷದಿಂದ ಆಳ್ತಾ ಇರ್ತಕ್ಕಂಥ ರಾಜಕಾರಣಿಗಳೇ ನಮ್ಮ ಈ ದುಸ್ಥಿತಿಗೆ ಕಾರಣ ಅಂತ ಹೇಳೋದಕ್ಕೆ ನೇರವಾಗಿ ಇಚ್ಛೆಪಡ್ತೀನಿ. ಜೊತೆಗೆ ಏನಪ್ಪ ಅಂತಂದರೆ, ಮುಖ್ಯಮಂತ್ರಿ ವಿಜಯ್ ಅವರು ಬರೋದಾದರೆ ಅಲ್ಲೇ ಘೋಷಣೆ ಮಾಡಿ ಬರಲಿ, ನಾನು ನೀರು ಬೇಡ ಸದ್ಯಕ್ಕೆ, ನಿಮಗೆ ಅನುಕೂಲ ಮಳೆ ಬಂದಾಗ ಬಿಡಿ ಅಂತ. ಅಕಸ್ಮಾತ್ ನಿಮಗೆ ಮಾನ ಮರ್ಯಾದೆ ಇದ್ದರೆ ಇಷ್ಟು ಲಕ್ಷ TMC ನೀರು ಬಿಟ್ಟಿದ್ದೀರ ಸಮುದ್ರಕ್ಕೆ, ನೀವು ಅಣೆಕಟ್ಟು ಕಟ್ಕೊಳ್ಬೇಕು ನಾವು ಹೇಳಿದ್ದೀವ? 10 ಅಣೆಕಟ್ಟು ಕಟ್ಕೊಳ್ಳಿ, 10 ಜಿಲ್ಲೆ ಅಲ್ಲದ್ರೆ 15 ಜಿಲ್ಲೆಗೆ ನೀವು ವಿಸ್ತಾರ ಮಾಡ್ಕೊಳ್ಳಿ ಕುಡಿಯೋದಕ್ಕೆ ಮತ್ತು ಬೆಳೆ ಬೆಳೆಯೋದಕ್ಕೆ. ಯಾಕೆ ಸಮುದ್ರಕ್ಕೆ ಬಿಡ್ತೀರಾ?
ನಿಮ್ಗೆ ಜ್ಞಾನ ಮಾನ ಮರ್ಯಾದೆ ಏನಿಲ್ವಾ? ನಿಮ್ಗೆ ಗೊತ್ತಾಗೋದಿಲ್ವಾ? ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತಾರೆ. ನಮ್ಮ ಹತ್ರ ಬಂದು ಭಿಕ್ಷೆ ಬಿಡ್ತಾರೆ. ನಮ್ಮ ಹತ್ರ ಇಲ್ಲ ಅಂದಾಗ ಭಿಕ್ಷೆ ಬಿಡ್ತಿರಲ್ಲ. ನಾವು ಏನು ಮಾಡೋಕ್ಕಾಗುತ್ತೆ? ನಿಮಗೆ ನಮ್ಮ ಪಾಲು ಏನು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ನಮ್ಮ ಪಾಲನ್ನ ಬಳಸ್ಕೊಳ್ತಾರೆ ಹೇಳ್ಬೇಕು. ನಿರ್ವಹಣಾ ಮಂಡಳಿ ಆಗಲಿ ಪ್ರಾಧಿಕಾರ ಆಗಲಿ, ನಿಮ್ಮ ಪಾಲು ಇಷ್ಟು ನೀರು, ಅವ್ರ ಪಾಲು ಅಷ್ಟು ನೀರು. ನಮ್ಮ ಪಾಲನ್ನ ಬಳಕೆನೇ ಮಾಡ್ಕೊಳ್ಳಿಲ್ಲ, ನಿಮ್ಮ ಪಾಲೇ ಕೊಡಿ ಅಂತಂದರೆ ಇದು ಮರಣಶಾಸನ ಅಲ್ಲದೆ ಬೇರೆ ಏನು? ಒಟ್ಟಿನಲ್ಲಿ ನಿಮ್ಮ ಆಗ್ರಹ ಏನು? ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ. ಬಿಟ್ಟರೆ ಸರ್ಕಾರಕ್ಕೂ ತೊಂದರೆ ಆಗುತ್ತೆ, ತಮಿಳುನಾಡಿನ ಸರ್ಕಾರಕ್ಕೂ ತೊಂದರೆ ಆಗುತ್ತೆ. ನಮ್ಮನ್ನು ವಿರೋಧ ಕಟ್ಕೊಂಡು ಸುಮ್ಮನೆ ಬೇಡದಿರತಕ್ಕಂಥ ಚೇಷ್ಟೆ ಆಗುತ್ತೆ. ಮಾನವೀಯತೆ ದೃಷ್ಟಿಯಿಂದ ನೀವು ಏನಾದರೂ ಗೌರವ ಇದ್ದರೆ ದಯಮಾಡಿ ನೀರಿನ ವಿಚಾರಕ್ಕೆ ಶಾಂತಿ ಸಮಾಧಾನವಾಗಿ ಕೂತು ಚರ್ಚೆ ಮಾಡಿ ಸಮೀಕ್ಷೆಗಳನ್ನ ಮಾಡಿ ತೀರ್ಮಾನ ತಗೊಳ್ಳಿ ಅಂತ ಆ ಮುಖ್ಯಮಂತ್ರಿಗೂ ಹೇಳ್ತೀನಿ, ನಿರ್ವಹಣಾ ಪ್ರಾಧಿಕಾರಿಗಳಿಗೂ ಹೇಳ್ತೀನಿ. ನಮಸ್ಕಾರ. ಇದಾಗಿತ್ತು ಗಿರೀಶ್ ಗೌಡ್ರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಶ್ರೀರಾಜ್ ಬಕ್ವಾಡಿ, ಬೆಂಗಳೂರು.